ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ದೇವ ಮಿತ್ರರೇ, ನೀವು ನೋಡ್ತಾ ಇರೋ ಈ ಚರ್ಚು ಸೇಂಟ್ ಜಾರ್ಜ್ ಸಿರಿಯನ್ ಮಲಬಾರ್ ಚರ್ಚ್ ಅಂತ ಹೇಳಿ ಹೆಸರುಘಟ್ಟ ಹತ್ರ ಇದೆ. ತುಂಬ ಚೆನ್ನಾಗಿದೆ. ಒಳಾಂಗಣ ದೃಶ್ಯ ಆಗಿರ್ಬೋದು, ಹೊರಾಂಗಣ ದೃಶ್ಯ ಆಗಿರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿದೆ. ನಿಮಗೆ ಬಿಡುವಿದ್ದಾಗ ಬಂದು ಒಮ್ಮೆ ಆದರೂ ಇದನ್ನು ನೀವು ನೋಡಿದ್ರೆ ಸಾರ್ಥಕ ಆಗುತ್ತೆ ನಮ್ಮ ಬದುಕು. ದೇವರ ಒಂದು ಸಾನ್ನಿಧ್ಯ ಎಷ್ಟು ನಮಗೆ ಮುದ ಕೊಡುತ್ತದೆ, ಎಷ್ಟು ಶಾಂತಿ ಕೊಡುತ್ತದೆ, ಎಷ್ಟು ಸಂತೋಷ ಕೊಡುತ್ತದೆ ಅನ್ನೋದಕ್ಕೆ ಈ ಚರ್ಚೆ ಸಾಕ್ಷಿ. ತುಂಬ ಚೆನ್ನಾಗಿದೆ, ನೋಡೋದಕ್ಕೂ ಚೆನ್ನಾಗಿದೆ. ಚರ್ಚೆ ಇಷ್ಟು ಚೆನ್ನಾಗಿರಬೇಕಾದ್ರೆ ಇನ್ನು ದೇವರ ಆಶೀರ್ವಾದ ಇನ್ನೂ ಎಷ್ಟು ನಮಗೆ ಚೆನ್ನಾಗಿರ್ಬೋದಲ್ವಾ ಮಿತ್ರರೇ? ನೀವು ನೋಡ್ತಾ ಇರ್ಬೋದು, ಒಂದೊಂದು ಮೂಲೆಯಲ್ಲಿಯೂ ತುಂಬ ಚೆನ್ನಾಗಿದೆ. ದೇವರ ಒಂದು ಆಶೀರ್ವಾದ ಚರ್ಚ್ ಮೇಲೆ ಇದೆ, ನಮ್ಮ ಮೇಲೆಯೂ ಇರಲಿ ಎಂದು ಎಲ್ಲರೂ ಪ್ರಾರ್ಥಿಸಿ, ನಾವು ಸಹ ಪ್ರಾರ್ಥಿಸುತ್ತೇವೆ. ಇದು ದೇವಾಲಯದ ಪೂರ್ವ ಭಾಗ. ತುಂಬ ಚೆನ್ನಾಗಿದೆ. ಕಟ್ಟಡದ ಒಂದು ವಿನ್ಯಾಸ ಆಗಿರಬಹುದು, ಕಟ್ಟಡದ ಮೇಲಿರುವಂತಹ ಭಾವಚಿತ್ರಗಳು ನೀವು ಕೇಳಿಸ್ಕೊಳ್ತಾ ಇರ್ಬೋದು. ನವಿಲಿನ ಶಬ್ದ, ಹಕ್ಕಿಗಳ ಚಿಲಿಪಿಲಿ ನಾದ, ನವಿಲುಗಳ ಶಬ್ದ, ನವಿಲುಗಳ ನುಡಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ದೃಶ್ಯ. ಇಂಥ ಒಂದು ಚರ್ಚು ನಮಗೆ ನೋಡೋಕ್ಕೂ ಸಹ ಸಿಗೋದಿಲ್ಲ. ಹುಡ್ಕೊಂಡು ಬರಬೇಕು ನಾವು, ವಿಳಾಸವನ್ನು ಹುಡ್ಕೊಂಡು ಬಂದು ನಾವು ಇಂತಹ ಒಂದು ಚರ್ಚನ್ನು ವೀಕ್ಷಿಸಿದಾಗ ದೇವರ ಮಹಿಮೆ ಎಷ್ಟರ ಮಟ್ಟಿಗಿದೆ ಅನ್ನೋದು ನಮಗೆ ಇಂಥ ಒಂದು ಚರ್ಚ್ಗಳಿಂದ ನಮಗೆ ಗೊತ್ತಾಗುತ್ತೆ. ದೇವರ ಸಾನ್ನಿಧ್ಯ ನಮಗೆ ಶಾಂತಿಯನ್ನು, ನೆಮ್ಮದಿಯನ್ನು ಕೊಡುತ್ತದೆ. ಹಾಗೆಯೇ ದೇವರಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆಯೂ ಸಹ ನಮಗಾಗಲಿ, ನಮ್ಮ ಕುಟುಂಬಕ್ಕಾಗಲಿ, ಹಾಗೆಯೇ ಈ ವಿಡಿಯೋವನ್ನು ನೋಡ್ತಿರುವಂತಹ, ಕೇಳುತ್ತಿರುವಂತಹ ಎಲ್ಲರ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ದೇವರೇ ಎಲ್ಲರಿಗೂ ಶಾಂತಿಯನ್ನು, ಸಮಾಧಾನವನ್ನು ನೀಡು. ಅವರ ಹೃದಯವನ್ನು ಈ ಕ್ಷಣವೇ ಮುಟ್ಟು ದೇವರೇ. ಯಾರ್ಯಾರು ರೋಗದಿಂದ ಬಳಲುತ್ತಿದ್ದಾರೆ ಅವರನ್ನೆಲ್ಲ ಈ ಕ್ಷಣವೇ ಮುಟ್ಟಿ ಆಶೀರ್ವದಿಸು ತಂದೆ. ಅವರ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡಿ ಗುಣಮುಖರಾಗುವಂತೆ ಮಾಡು. ಹಾಗೆಯೇ ಬೆಳಗಾವಿಯಲ್ಲಿ ಒಬ್ಬ ಬ್ರದರು ಮಾತನಾಡುವುದಕ್ಕೆ ಸ್ವಲ್ಪ ಕಷ್ಟವಾಗ್ತಾ ಇದೆ. ಅವರು ದೇವರ ದಯೆಯಿಂದ ಸಂಪೂರ್ಣ ಗುಣಮುಖರಾಗಿದ್ದಾರೆ, ಯಾವುದೋ ಒಂದು ಅನಾರೋಗ್ಯದಿಂದ. ಆದರೆ ಈಗ ಇನ್ನೂ ಸ್ವಲ್ಪ ಮಾತು ಅದೆಲ್ಲ ಬರಬೇಕಾಗಿದೆ. ಅವರನ್ನು ಈ ಕ್ಷಣವೇ ಮುಟ್ಟು ದೇವರೇ. ಹಾಗೂ ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರ್ಯಾರ ಕುಟುಂಬದಲ್ಲಿ ಕೋಪ, ತಾಪ, ಮನಸ್ತಾಪ, ಅನುಮಾನಗಳು, ಸಂದೇಹಗಳು ಇವೆಲ್ಲವೂ ಇದೆಯೋ ಅದೆಲ್ಲವನ್ನು ಹೋಗಲಾಡಿಸಿ ಅವರಿಗೆ ಒಳ್ಳೆಯ ಮನಸ್ಸನ್ನು ಕೊಟ್ಟು ಶಾಂತಿ ಸಮಾಧಾನವನ್ನು ಕೊಡು ದೇವರೇ. ನೋಡಿ, ಇದು ಚರ್ಚಿನ ಹಿಂಭಾಗದ ಒಂದು ಪ್ರದೇಶ. ಕಟ್ಟಡದ ವಿನ್ಯಾಸವನ್ನು ನೀವು ನೋಡ್ತಾ ಇರ್ಬೋದು. ನೋಡಿ, ನಾನು ಹಾಗೆ ಚರ್ಚಿನ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಪ್ರಾರ್ಥನೆ ಮಾಡ್ತಾ ಹಾಗೆ ಚರ್ಚಿನ ಸೊಬಗನ್ನು ಸೆರೆ ಹಿಡಿಯುತ್ತಾ
ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ. ಹಾಗೆ ದೇವರಲ್ಲಿಯೂ ಸಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ. ದೇವರೇ, ಎಲ್ಲರನ್ನೂ ಆಶೀರ್ವದಿಸು ದೇವರೇ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್, ಆಮೇನ್. ನೋಡಿ, ಹಾಗೆ ಚರ್ಚಿನ ಸುತ್ತಮುತ್ತಲಿನ ಪ್ರದೇಶ ಇದು. ಅಂದರೆ ಚರ್ಚಿನ ಕಾಂಪೌಂಡಲ್ಲೇ ನಾವಿವಾಗ ಇದ್ದೀವಿ. ಇದು ಚರ್ಚಿನ ಗೇಟು. ಹಾಗೆ ಇಂಥ ಒಂದು ಸುಂದರ ಸಂಜೆಯಲ್ಲಿ ದೇವರ ಸಾನ್ನಿಧ್ಯ ನಮಗೆ ಬಹಳ ಸಂತೋಷವನ್ನು ನೀಡ್ತಾ ಇದೆ. ಯಾವತ್ತೂ ಇಲ್ಲದೆ ಇರುವಂತಹ ಒಂದು ಸಮಾಧಾನ, ಒಂದು ಶಾಂತಿ ನಮ್ಮಲ್ಲಿ ಮನೆ ಮಾಡಿದೆ. ಇವತ್ತು ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ ಅನ್ನುವಂತಹ ಒಂದು ಮನಸ್ಥಿತಿಗೆ ನಾನು ಬಂದಿದ್ದೇನೆ. ಸೊ ಹಾಗೆ ಇಂಥ ಒಂದು ಮನಸ್ಥಿತಿ ನಿಮ್ಮೆಲ್ಲರದು ಆಗಲಿ ಅನ್ನೋದೇ ನನ್ನ ಒಂದು ಅಭಿಲಾಷೆ. ಎಲ್ಲರಿಗೂ ಶಾಂತಿ ಸಮಾಧಾನ ಸಿಗಬೇಕು, ಎಲ್ಲರಿಗೂ ಸಂತೋಷ ಸಿಗಬೇಕು ಜೀವನದಲ್ಲಿ. ನೋಡಿ, ಇದೇ ಚರ್ಚಿನ ವಿಳಾಸ. ಹಾಗೆ ಒಮ್ಮೆ ನೀವು ಸಹ ಈ ಚರ್ಚನ್ನು ನೋಡೋದಕ್ಕೆ ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ದೇವರ ಪವಿತ್ರ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಪಿತರ ಮತ್ತು ಸುತರ ಪವಿತ್ರಾತ್ಮರ ನಾಮದಲ್ಲಿ. ಆಮೇನ್, ಆಮೇನ್.